ನೋಡಿ ಈಗ ಮಕ್ಕಳಿಗೆ ಹೆಚ್ಚಾಗಿ ಬಿ.ಪಿ ಶುಗರ್ ಬರ್ತಾ ಇದೆ. ಈ ಶರೀರವನ್ನೇ ಕೈಲಾಸ ಅಂತ ಹೇಳ್ತಾರೆ. ಎನ್ನ ಕಾಯವೇ ಕೈಲಾಸ ಕಾಣಿರು ಅಂತ ಹೇಳ್ತಾರೆ. ನಾನು ಅಹಂ ಬ್ರಹ್ಮಾಸ್ಮಿ ಆಗ್ಬೇಕಂದ್ರೆ ಈ ಶರೀರವನ್ನ ಕೆಡಿಸಬಾರ್ದು. ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದ ಕಾಯವನ್ನು ಕೆಡಿಸಲಾಗದು. 4 ವರ್ಷದಲ್ಲಿ 3 ಲಕ್ಷ ಜನರಿಗೆ ಕ್ಯಾನ್ಸರ್ ಬಂದಿದೆ. 100ಕ್ಕೆ 90% ಜನ ಕ್ಯಾನ್ಸರ್ ಬಂದ್ರೆ 1-2-3 ವರ್ಷದಲ್ಲಿ ಸತ್ತೋಗ್ತಾರೆ. ಅದು ಹೆಂಗ್ ಸಾಯ್ತಾರೆ? ನರಕವನ್ನ ಅನುಭವಿಸಿ ಸಾಯ್ತಾರೆ. ಯಾವಾಗ ದುಡ್ಡು ಬಂತು ಮನುಷ್ಯನಿಗೆ, ಕೆಲವೊಂದಿಷ್ಟು ಜಂಕ್ ಫುಡ್ಗಳು, ಫಾಸ್ಟ್ ಫುಡ್ಗಳು ಇವೆಲ್ಲ ಜಾಸ್ತಿ ಆಗುತ್ತೆ. ಈ ಸಮಾಜ ತುಂಬಾ ಕಲುಷಿತ ವಾತಾವರಣ ನಾನು ಹೇಳ್ತಾ ಇರೋದು ಬೇರೆ ಬೇರೆ ಕಾರಣಕ್ಕಾಗಿ. ಹೌದು. ನಾವು ಇವಾಗ ಕುಡಿತಿರುವಂತಹ ನೀರಿರ್ಬೋದು, ಹಾಲಿರ್ಬೋದು, ಅಥವಾ ಹ್ಮ್. ಆಹಾರಗಳಿರ್ಬೋದು, ಹ್ಮ್. ಇವುಗಳೆಲ್ಲ ಕಲುಷಿತ ಆಗಿದಾವೆ. ಒಂದಲ್ಲ ಒಂದ್ ರೀತಿಯಲ್ಲಿ ಕಂಟಾಮಿನೇಷನ್ ಆಗಿದಾವೆ. ಹ್ಮ್. ಅವುಗಳಲ್ಲಿ ಡೈರೆಕ್ಟ್ ಆಗಿ ವಿಷ ಅಲ್ಲದೆ ಇದ್ರೂ ಕೂಡ ಗೊತ್ತಿಲ್ಲದಂತಹ ಕೆಮಿಕಲ್ಗಳು ಸೇರ್ಕೊಂಡಿದಾವೆ. ಬೇರೆ ಬೇರೆ ಕಾರಣದಿಂದಾಗಿ ನಮ್ಮ ಆರೋಗ್ಯ ಹದಗೆಡುವಂತಹ ಸ್ಥಿತಿ ಇದ್ದೇ ಇರುತ್ತೆ. ನೀವು ಹೇಳಿದ್ರಿ, ನಾವು ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು, ಈ ಎಲ್ಲ ತನುಶುದ್ಧಿ, ಮನುಶುದ್ಧಿ ಇವೆಲ್ಲ ಇರಬೇಕು ಅಂತ. ಬಟ್ ಇವುಗಳಿಂದ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ, ಯಾಕೆಂದ್ರೆ ಈ ಆಧುನಿಕ ಕಾಲದಲ್ಲಿ ಹೊಸ ಹೊಸ ರೋಗಗಳು, ಸಮಸ್ಯೆಗಳು ಬರ್ತಾನೆ ಇದೆ. ಓಕೆ, ನಾನು ನೀವು ಆರೋಗ್ಯ ಅಂತ ಕೇಳಿದಾಗ ಒಂಚೂರು ಆಧ್ಯಾತ್ಮಿಕ ವಿಚಾರಕ್ಕೆ ಜಾರಿದ್ದೆ. ಹ್ಮ್ ಮತ್ತೆ ಪುನಃ ಈ ಒಂದು ಆರೋಗ್ಯದ ವಿಚಾರದಲ್ಲಿ ನೀವು ಕೇಳಿದ ಬಗ್ಗೆ ಮೂಲ ವಿಚಾರ ಇದು. ಹ್ಮ್ ಅಧ್ಯಾತ್ಮವನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ನಮ್ಮ ಮನಸ್ಸು ಆ ಕಡೆಗೆ ಆಧ್ಯಾತ್ಮಿಕ ಜಾಸ್ತಿ ಮಾತುಗಳಲ್ಲಿ ಜಾಸ್ತಿ ಒಲುತ್ತದೆ. ಆ ಕಡೆಗೆ ಜಾಸ್ತಿ ನಾವು ಮಾತಾಡ್ತೇವೆ. ನೀವು ಮತ್ತೆ ರೂಟಿಗೆ ಬಂದ್ರಿ ಈಗ. ಅಂದ್ರೆ ನೀವು ಹಸಿದ ಹೊಟ್ಟೆಗೆ ಅಧ್ಯಾತ್ಮವನ್ನು ಹೇಳಿದ್ರೆ ಅದು ಅಪರಾಧ ಅಂತ ಹೇಳ್ತಾರೆ. ಮೊದಲು ಹೊಟ್ಟೆ ಬಗ್ಗೆ ಮಾತಾಡ ಅನ್ನೋದು ನಿಮ್ಮ ವಿಚಾರ ಆಯ್ತು ಈಗ ಮತ್ತೆ. ಅದಕ್ಕಾಗಿ ನೀವು ಕೇಳಿರೋ ಪ್ರಶ್ನೆ ಬಹಳ ಚೆನ್ನಾಗಿದೆ. ಈ ದೇಹ ಶುದ್ಧವಾಗಿದ್ರೇನೆ ಮನಸ್ಸು ಶುದ್ಧವಾಗಿರೋದು, ಮನಸ್ಸು ಶುದ್ಧವಾಗಿದ್ರೇನೆ ಭಾವ ಶುದ್ಧವಾಗಿರೋದು. ಬಹಳ ಜನ ಏನ್ ಮಾಡ್ತಾರೆ, ಈ ದೇಹ ನಶ್ವರ, ಈ ದೇಹ ನಶ್ವರ, ನಾನು ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ಎಲ್ಲ ಹೇಳ್ತಾರೆ ಕೆಲವು ಜನ. ಆದ್ರೆ ನಾನು ಅಹಂ ಬ್ರಹ್ಮಾಸ್ಮಿ ಆಗ್ಬೇಕಂದ್ರೆ ಈ ತನು ಶುಚಿ ಆಗ್ಬೇಕಲ್ಲ. ದೇಹ ಸ್ವಚ್ಛವಾಗಿದ್ರೆ ತಾನೇ ಮನಸ್ಸು ಸ್ವಚ್ಛವಾಗಿರೋದು. ಹಾಗಾಗಿ ಈ ಶರೀರವನ್ನ ಏನ್ ಮಾಡ್ಬೇಕಂದ್ರೆ ನಾವು ಪ್ರಸಾದ ಮಾಡ್ಕೊಳ್ಬೇಕು. ಶರಣರು ಏನ್ ಹೇಳ್ತಾರಂದ್ರೆ, ಈ ಶರೀರವನ್ನ ಕೆಡಿಸಬಾರ್ದು. ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದ ಕಾಯವನ್ನು ಕೆಡಿಸಲಾಗದು. ಈ ಶರೀರಕ್ಕೆ ದೇವಸ್ಥಾನ ಅಂತ ಹೇಳ್ತಾರೆ, ಈ ಶರೀರಕ್ಕೆ ಪ್ರಸಾದ ಅಂತ ಹೇಳ್ತಾರೆ. ಈ ಶರೀರವನ್ನೇ ಕೈಲಾಸ ಅಂತ ಹೇಳ್ತಾರೆ. ಎನ್ನ ಕಾಯವೇ ಕೈಲಾಸ ಕಾಣಿರು ಅಂತ ಹೇಳ್ತಾರೆ. ಹಂಗಾಗಿ ಈ ಶರೀರಕ್ಕೆ ನಾವೇನ್ ಹಾಕಬಾರ್ದಂದ್ರೆ ಬೀಡಿ, ಸಿಗರೇಟು, ತಂಬಾಕು, ಗುಟ್ಕ, ಇಂಥ ಕೆಟ್ಟ ಹೊಲಸು ಪದಾರ್ಥಗಳನ್ನು ಹಾಕಬಾರ್ದು. ಇದು ಡಸ್ಟ್ಬಿನ್ ಅಲ್ಲ, ಇದು ಶರೀರ. ಇದು ಪರಮಾತ್ಮನ ಒಂದು ಆಲಯ ಆಗ್ಬೇಕಿದು. ಅದರ ಜೊತೆಗೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿ, ನೀವು ಹೊರಗಡೆ ಹೋದ್ರೆ ಸಾಕು, ಎಷ್ಟು ಫಾಸ್ಟ್ ಫುಡ್, ಎಷ್ಟು ಜಂಕ್ ಫುಡ್, ಅದರಲ್ಲಿ ಹೆವಿ ಪ್ರಿಸರ್ವೇಟಿವ್ ಇರ್ತವೆ. ಮತ್ತು ಅದರಲ್ಲಿ ತುಂಬ ಜಾಸ್ತಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಟೇಸ್ಟಿಂಗ್ ಪೌಡರ್ಗಳನ್ನ ಆ್ಯಡ್ ಮಾಡಿರ್ತಾರೆ. ಅದು ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗ್ತಾ ಇದೆ. ಮೊನ್ನೆ ಕಿದ್ವಾಯಿ ಆಸ್ಪತ್ರೆ, ಕರ್ನಾಟಕದ ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆ ಒಂದು ವರದಿ ಮಾಡಿದೆ. 4 ವರ್ಷದಲ್ಲಿ 3 ಲಕ್ಷ ಜನರಿಗೆ ಕ್ಯಾನ್ಸರ್ ಬಂದಿದೆ. 3 ಲಕ್ಷ ಜನರಿಗೆ. ಒಂದು ಸರಿ ಕ್ಯಾನ್ಸರ್ ಬಂದ್ರೆ ಮನುಷ್ಯ ಬದುಕೋದಿಲ್ಲ. ನೀವು ಆಯುರ್ವೇದನಾದ್ರೂ ತಗೊಳ್ಳಿ, ಹೋಮಿಯೋಪತಿನಾದ್ರೂ ತಗೊಳ್ಳಿ, ಯಾವುದೇ ಚಿಕಿತ್ಸೆ ತಗೊಳ್ಳಿ, ಕ್ಯಾನ್ಸರ್ಗೆ ಇದುವರೆಗೆ ಔಷಧಿ ಯಾರು ಕಂಡು ಹಿಡಿದಿಲ್ಲ. ಕ್ಯಾನ್ಸರ್ ವಾಸಿ ಆಗೋದಿಲ್ಲ. ಯಾವುದಾದ್ರೂ ಒಂದು ಔಷಧಿ ಆಯುರ್ವೇದದಲ್ಲಿ ನ್ಯಾಚುರಲ್ ಆಗಿ ಏನೋ ಹೊಂದ್ಕೊಂಡ್ರೆ ಒಂದು 5-10 ವರ್ಷ ಅವ್ನು ಚೆನ್ನಾಗಿ ಬದುಕ್ಬೋದು ಅಷ್ಟೇ. ಆ ರೋಗ ಇರುತ್ತೆ, ಆ ರೋಗ ಹೋಗೋದಿಲ್ಲ. ಕೆಲವ್ರದ್ದೇನು ಅವ್ರ ದೇಹ ಪ್ರಕೃತಿ ಮೇಲೆ ಹೆಚ್ಚು ವರ್ಷ ಬದುಕ್ಬೋದು. ಆದ್ರೆ ಪರ್ಸೆಂಟೇಜ್ ವೈಸು 100ಕ್ಕೆ 90% ಜನ ಕ್ಯಾನ್ಸರ್ ಬಂದ್ರೆ 1-2-3 ವರ್ಷದಲ್ಲೇ ಸತ್ತೋಗ್ತಾರೆ. ಅದು ಹೆಂಗ್ ಸಾಯ್ತಾರೆ? ನರಕವನ್ನ ಅನುಭವಿಸಿ ಸಾಯ್ತಾರೆ. ಅದಕ್ಕೆ ಆ ಚಿಕಿತ್ಸೆ ಆಗಿರ್ಬೋದು, ಏನೇ ಆಪರೇಷನ್ ಆಗಿರ್ಬೋದು, ಅದು ಮನುಷ್ಯನನ್ನ ಬಹಳ ದೊಡ್ಡ ಸಮಸ್ಯೆಗೆ ಈಡು ಮಾಡ್ತದೆ. ಹಾಗಂತ ನಾವು ಬೇರೆ ಸೈನ್ಸನ್ನ ನಾವಿಲ್ಲಿ ಅಲ್ಲಗಳಿತಾ ಇಲ್ಲ. ಆದ್ರೆ ರೋಗನೇ ಒಂದು ಮನುಷ್ಯನಿಗೆ ಹಿಂಸೆ. ಅದಕ್ಕಾಗಿ ಇಂಥವೆಲ್ಲ ಜಂಕ್ ಫುಡ್ ನೋಡಿ, ಈಗ ಮಕ್ಕಳಿಗೆ ಹೆಚ್ಚಾಗಿ ಬಿ.ಪಿ ಶುಗರ್ ಬರ್ತಾ ಇದೆ. ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ನಾವು ಸುಮಾರು 5ರಿಂದ 10 ಮಕ್ಕಳಿಗೆ ನಾವು ಇನ್ಸುಲಿನ್ ಚುಚ್ಚೋದನ್ನ ನಾವು ನೋಡ್ತಾ ಇದ್ದೇವೆ. ಚುಚ್ಚೋದ್ರಿಂದ ಅವರಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅವರು. ಸಣ್ಣ ಮಕ್ಕಳಿಗೆ ಟೈಪ್ 1 ಡಯಾಬಿಟಿಸ್. ಈ ಒಂದು 4 ವರ್ಷದಲ್ಲಿ 3 ಲಕ್ಷ ಜನ ಕ್ಯಾನ್ಸರ್ ಅಂತ ಪೇಷಂಟ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಹೆಚ್ಚು ಮಕ್ಕಳಿಗೇನು ಕೂಡ ಕ್ಯಾನ್ಸರ್ ಬಂದಿದೆ ಅಂತ ವರದಿ ಇದೆ. ಹೊಟ್ಟೆಗೆ, ಕರಳಿಗೆ ಸಂಬಂಧಪಟ್ಟಿರೋ ಕ್ಯಾನ್ಸರ್. ನೋಡಿ, ನಿಮ್ಗೆ ನೆನಪಿರ್ಬೋದು, ನೀವು ಚಿಕ್ಕವ್ರು ಇರ್ಬೇಕಾದ್ರೆ, ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಮ ಸ್ನ್ಯಾಕ್ಸ್ ಹೇಗಿತ್ತು? ಒಂದು ಹುಣಸೆ ಹಣ್ಣು ತಗೋತಿದ್ವಿ, ಅದಕ್ಕೆ ಬೆಲ್ಲ, ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಜಜ್ತಿದ್ವಿ. ಅದು ಹುಣಸೆ ಹಣ್ಣು ಕ್ಯಾಂಡಿ ಥರ ಆಗ್ತಿತ್ತು. ಅದನ್ನೇ ಒಂದು ಕಡ್ಡಿಗೆ ಹಿಂಗೆ ರೌಂಡಾಗಿ ಇದು ಮಾಡಿಬಿಟ್ಟು ಅಂಟಿಸ್ಬಿಟ್ಟು ಅದನ್ನ ನೆಕ್ತಾ ನಾವು ಎಷ್ಟು ಖುಷಿಯಿಂದ ಇರ್ತಿದ್ವಿ. ಅದಾವಾಗಿನ ಸ್ನ್ಯಾಕ್ಸ್ ಆಗಿತ್ತು. ಮನೆಯಲ್ಲೇ ನಿಪ್ಪಟ್ಟು ಮಾಡೋರು, ಒಬ್ಬಟ್ಟು ಮಾಡೋರು, ಹೋಳಿಗೆ ಮಾಡೋರು, ಚಕ್ಲಿ ಮಾಡೋರು. ಅವಾಗ ಮನೆಯಲ್ಲಿ ಸ್ನ್ಯಾಕ್ಸ್ ಇರ್ತಿತ್ತು. ಈಗೇನಾಯ್ತು ಅಂತ ಹೇಳಿದ್ರೆ, ಶ್ರೀಮಂತಿಕೆ ಹೆಚ್ಚಾದಾಗ ಮನುಷ್ಯನ ತಲೆ ಏನಾಗುತ್ತೆ ಅಂತೇಳಿ ಹಾಳಾಗಿ ಹೋಗ್ತದೆ ಒಂದು ಸರಿ.
ಅದಕ್ಕಾಗಿ ಯಾವಾಗ ದುಡ್ಡು ಬಂತು ಮನುಷ್ಯನಿಗೆ, ಅವಾಗೇನಾಯ್ತು, ಇವೆಲ್ಲ ಕೆಲವೊಂದಿಷ್ಟು ಜಂಕ್ ಫುಡ್ಗಳು, ಫಾಸ್ಟ್ ಫುಡ್ಗಳು ಇವೆಲ್ಲ ಜಾಸ್ತಿ ಆದವು. ಅದರಿಂದ ಏನಾಗ್ತದೆ ಅಂದರೆ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ಹಿಂದಿನ ಜನ ನೋಡ್ರಿ 100 ವರ್ಷ ಬದುಕ್ತಾ ಇದ್ರು, 100 ವರ್ಷ ಆರೋಗ್ಯವಾಗಿ ಬದುಕ್ತಾ ಇದ್ರು. ಈಗ 30, 40, 50 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇತ್ತೀಚಿನ ದಿನಗಳ ಹಾರ್ಟ್ ಅಟ್ಯಾಕ್ ಬಗ್ಗೆ ನೀವು ನೋಡಿದ್ರೆ ಎಷ್ಟು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತದೆ. ಅದಕ್ಕೆ ಮುಖ್ಯ ಕಾರಣವೇ ಆಹಾರ. ಆಹಾರದಿಂದ ಆಗಿರ್ಬೋದು. ಈ 3 ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ನಿಮ್ಗೆ ಈಗ ತಿಳಿಸ್ತೇನೆ ಕ್ವಿಕ್ ಆಗಿ. ಏನಂದರೆ ನಮ್ಮ ಫುಡ್ ಸ್ಟೈಲು, ನಮ್ಮ ಲೈಫ್ ಸ್ಟೈಲು, ಅದರ ಜೊತೆಗೆ ನಮ್ಮ ಬ್ಯಾಡ್ ಹ್ಯಾಬಿಟ್ಸ್. ಈ 3ರಿಂದ ರೋಗ ಬರ್ತಾ ಇದೆ. ಈ 3ರಿಂದ ಏನಾಗ್ತಾ ಇದೆ ಅಂದರೆ ತಡವಾಗಿ ಮಲಗಿ ತಡವಾಗಿ ಹೇಳ್ತಾ ಇದ್ದೇವೆ. ತಡವಾಗಿ ಮಲಗಿ ತಡವಾಗಿ ಎದ್ದಾಗ ವಾತ, ಪಿತ್ತ, ಕಫ ಅಂತ 3 ದೋಷಗಳಿರ್ತವೆ. ಆ 3 ದೋಷಗಳು ಹಾಳಾಗ್ತವೆ. ಆಮೇಲೆ ನಾವು ದುಶ್ಚಟಗಳನ್ನ ಮಾಡಿದಾಗಲೂ ಕೂಡ ದೋಷಗಳು ಹಾಳಾಗ್ತವೆ. ಆಮೇಲೆ ಫಾಸ್ಟ್ ಫುಡ್, ಜಂಕ್ ಫುಡ್ ಇವುಗಳಿಂದನೂ ಕೂಡ ದೋಷ ಆಗ್ತವೆ. ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನ ಸ್ವಸ್ಥಸ್ಯ ವಿಧೇಯತೆ ಅಂತ ಹೇಳ್ತಾರೆ. ಅಂದ್ರೆ ದೋಷಗಳು ಸಮವಾಗಿರ್ಬೇಕು. ವಾತ, ಪಿತ್ತ, ಕಫ, ಧಾತುಗಳು ಅಂತಿರ್ತವೆ, ರಸರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ, ಅವುಗಳು ಸಮಾನವಾಗಿರ್ಬೇಕು. ಹಾಗೆ ಅದರ ಜೊತೆಗೆ ನಮ್ಮಲ್ಲಿ ಇಂದ್ರಿಯ ಮತ್ತು ಮನಸ್ಸು ಪ್ರಸನ್ನವಾಗಿರ್ಬೇಕು. ಇಂಥವನಿಗೆ ಸ್ವಸ್ಥವಾದ ವ್ಯಕ್ತಿ ಅಂತ ಕರೀತಾರೆ. ಇಲ್ಲಿ ಸ್ವಸ್ಥ ಅಂದ್ರೆ ನನಗೆ BP ಇಲ್ಲ, ಶುಗರ್ ಇಲ್ಲ, ಯಾವ ರೋಗನ ಇಲ್ಲ, ನಂಗೆ ಐ ಆಮ್ ವೆರಿ ಹೆಲ್ದಿ ಅನ್ಲಿಕ್ಕೆ ಬರೋದಿಲ್ಲ. ಯಾರಾದ್ರೂ ಒಬ್ಬ ವ್ಯಕ್ತಿ ಮುಂದುವರಿತಾ ಇದ್ದಾನೆ ಅಂದ್ರೆ ಅವನ್ ನೋಡಿ ನನಗೆ ಹೊಟ್ಟೆ ಕಿಚ್ಚು ಇದೆ ಅಂತ ಹೇಳಿದ್ರೆ ನಾನು ಮಾನಸಿಕ ರೋಗಿ ಅಂತ ಅರ್ಥ. ಮನೋರೋಗ ಇದೆ ನನಗೆ ಅಂತ ಅರ್ಥ. ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ, ಸೋಷಿಯಲಿ, ಎಮೋಷನಲಿ ವೆಲ್ ಬೀಯಿಂಗ್ ಸಂಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ದೈಹಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ, ಭಾವನಾತ್ಮಕವಾಗಿರ್ತಕ್ಕಂಥ ಸ್ವಾಸ್ಥ್ಯವೇ ಪರಿಪೂರ್ಣ ಸ್ವಾಸ್ಥ್ಯ. ಅದನ್ನು ಆಯುರ್ವೇದನೂ ಹೇಳುತ್ತೆ, ಯೋಗಾನು ಹೇಳುತ್ತೆ, ಶರಣರು ಹೇಳ್ತಾರೆ. ಹಾಗಾಗಿ ಈ ಸ್ವಾಸ್ಥ್ಯವನ್ನು ನಾವು ಕಾಪಾಡ್ಕೊಳ್ಬೇಕಂದ್ರೆ ನಾವು ಮತ್ತೆ ನಮ್ಮ ಹಿಂದಿನ ಆಹಾರ ಪದ್ಧತಿ ಕಡೆ ಬರ್ಬೇಕು, ಜೀವನ ಪದ್ಧತಿ ಕಡೆಗೆ ಬರ್ಬೇಕು. ಈಗ ನೀವು ಏರ್ ಪೊಲ್ಯೂಷನ್ ಕೇಳಿದಿರಿ, ಫುಡ್ಡಲ್ಲಿ ಪೊಲ್ಯೂಷನ್ ಆಗಿದೆ ಅಂತ ಕೇಳಿದಿರಿ, ವಾಟರಲ್ಲಿ ಪೊಲ್ಯೂಷನ್ ಆಗಿದೆ ಅಂತ ಕೇಳಿದಿರಿ. ಲೈಟ್ ಪೊಲ್ಯೂಷನ್ ಕೇಳಿರ್ಲಿಕ್ಕಿಲ್ಲ ನೀವು. ಲೈಟ್ ಪೊಲ್ಯೂಷನ್, ಬೆಳಕಿನ ಪ್ರದೂಷಣೆ. ಅದೇನಂದ್ರೆ ರಾತ್ರಿ 8 ಗಂಟೆ 10 ಗಂಟೆ ಆದರೂ ಕೂಡ ನಾವು ಮೊಬೈಲ್ ನೋಡ್ತಾ ಇರ್ತೇವೆ, TV ನೋಡ್ತಾ ಇರ್ತೇವೆ, ಮನೇಲಿ ದೊಡ್ಡ ದೊಡ್ಡ ಲೈಟ್ ಹಾಕೊಂಡಿರ್ತೇವೆ. ಅದು ಲೈಟ್ ಪೊಲ್ಯೂಷನ್. ಅದು ನಮ್ಮ ಸರ್ಕೇಡಿಯನ್ ರಿದಮ್ ಆಗಿರ್ಬೋದು, ನಮ್ಮ ಮೆದುಳಲ್ಲಿರ್ತಕ್ಕಂಥ ಹಾರ್ಮೋನ್ ವ್ಯವಸ್ಥೆನಾಗಿರ್ಬೋದು, ನಮ್ಮ ಬಯೋಲಾಜಿಕಲ್ ಕ್ಲಾಕ್ ಅನ್ನಾಗಿರ್ಬೋದು, ಇವೆಲ್ಲವನ್ನು ಹಾಳು ಮಾಡಿ ಎಲ್ಲಾ ರೋಗಕ್ಕೂ ಮೂಲ ಕಾರಣವೇ ನಾವು ತಡವಾಗಿ ಮಲಗುವುದು, ಕೆಟ್ಟ ಆಹಾರವನ್ನು ಸೇವನೆ ಮಾಡ್ತಾ ಇರೋದು, ದುಶ್ಚಟಗಳನ್ನು ಮಾಡ್ತಾ ಇರೋದು. ಇದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತೆ ಅಂದ್ರೆ ಶರೀರದಲ್ಲಿ ಟಾಕ್ಸಿನ್ ಡೆಪಾಸಿಟ್ ಆಗುತ್ತೆ. ಟಾಕ್ಸಿನ್ ಅಂದ್ರೆ ಆಮ, ಹೊಲಸು. ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ, ಅದು ಹೊರಗೆ ಹೋಗೋದಿಲ್ಲ. 3 ದೋಷಗಳು ಸರಿಯಾಗಿ ಸಮತೋಲನವಾಗಿರ್ಬೇಕಂದ್ರೆ 3 ಮಲಗಳು ಶರೀರದಿಂದ ಹೊರಗಡೆ ಹೋಗ್ಬೇಕು ಸ್ವಚ್ಛವಾಗಿ. 3 ಹೊಲಸು ಯಾವುದಂದ್ರೆ 1ನೇದು ಬೆವರು, 2ನೇದು ಮೂತ್ರ, 3ನೇದು ಮಲ. ಈ 3 ಹೊಲಸು ಶರೀರದಿಂದ ಸ್ವಚ್ಛವಾಗಿ ಹೊರಗಡೆ ಹೋದ್ರೆ ದೋಷಗಳು ಸಮತೋಲನವಾಗಿರ್ತವೆ. ಯಾರಲ್ಲಿ ದೋಷಗಳು ಸಮತೋಲನವಾಗಿರ್ತವೆ ಅವು 100 ವರ್ಷದಕ್ಕಿಂತ ಹೆಚ್ಚು ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕೋದು ಇದು ಶತಸಿದ್ಧ. ಶತಸಿದ್ಧ. ಹಾಗೆ ವಾತದಿಂದ 80 ರೋಗ ಬರ್ತವೆ, ಪಿತ್ತದಿಂದ 60 ರೋಗ ಬರ್ತವೆ, ಕಫದಿಂದ 20ಕ್ಕೂ ಹೆಚ್ಚು ರೋಗಗಳು ಬರ್ತವೆ. ಈ ರೋಗಗಳಿಂದ ಮತ್ತೆ ಸರಮಾಲೆಗಳು ಹಂಗೆ ಹರಡ್ತಾ ನೂರಾರು ಸಾವಿರಾರು ರೋಗಗಳಾಗಿ ಬೆಳೀತಾ ಇದ್ದಾವೆ. ಹಾಗಾಗಿ ದೋಷಗಳನ್ನು ಸಮತೋಲನವಾಗಿ ಇಟ್ಕೊಳ್ಳಿಕ್ಕಾಗಿ ನಾವೇನ್ ಮಾಡ್ಬೇಕು, ಮೂಲಕ್ಕೆ ಹೋಗ್ಬೇಕೀಗ. ಹಾಗಿದ್ರೆ ನಿಮ್ಮ ಪ್ರಕಾರ ನಮ್ಮ ಜೀವನ ಪದ್ಧತಿ, ಆಹಾರ ಕ್ರಮ ಮತ್ತೆ ಜೀವನ ಕ್ರಮ ಅಂದ್ರೆ ದಿನನಿತ್ಯ ನಾವು ಏನ್ ಅಭ್ಯಾಸಗಳನ್ನ ಮಾಡ್ತೀವಿ, ಅದು ಅಭ್ಯಾಸ ಅಂತಂದ್ರೆ ಮಲ್ಗೋದು, ನೀರು ಕುಡಿಯೋದಿರ್ಬೋದು, ಈ ತರ ಇವುಗಳು ಬಹಳ ಇಂಪಾರ್ಟೆಂಟ್. ಹೌದು, 100%. ಯಾರಿಗೆ ಯಾವುದೇ ರೋಗ ಇರಲಿ ಅವ್ರು ಏನ್ ಮಾಡ್ಬೇಕಂದ್ರೆ ಮೊದಲು ದೇಹ ಶುದ್ಧೀಕರಣ ಮಾಡ್ಕೊಳ್ಬೇಕು. ದೇಹ ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಹಲವಾರು ಮನೆಮದ್ದುಗಳಿದಾವೆ. ಜೀರಿಗೆ ಕಷಾಯ ಕುಡಿದ್ರೆ ದೇಹ ಶುದ್ಧಿ ಆಗುತ್ತೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಬಿಸಿನೀರಿಗೆ 4-5 ಚಮಚ ನಿಂಬೆಹಣ್ಣು ರಸ ಹಾಕೊಂಡು 1 ಅರ್ಧ ಚಮಚ ಸೈಂಧವ ಲವಣ ಹಾಕೊಂಡು ಕುಡಿದು ಬ್ರಿಸ್ಕ್ ವಾಕ್ ಮಾಡಿದ್ರೆ ಹೊಟ್ಟೆ ಸ್ವಚ್ಛ ಆಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರಂತೂ ಹೊಟ್ಟೆಲಿರೋ ಗಲೀಜೆಲ್ಲ ಹೋಗುತ್ತೆ. 1 ಲೋಟ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ರಾತ್ರಿ ಮಲಗಬೇಕಾದ್ರೆ ಹರಳೆಣ್ಣೆ 1 ಬಿಸಿನೀರು ಗ್ಲಾಸ್ ಅಲ್ಲಿ 1 3-4 ಚಮಚ ಹರಳೆಣ್ಣೆ ಹಾಕಿ ಕುಡಿದ್ರೆ ಹೊಟ್ಟೆ ಸ್ವಚ್ಛ ಆಗುತ್ತೆ. ಯಾರ ಹೊಟ್ಟೆ ಸ್ವಚ್ಛವಾಗಿರ್ತದೆ ಅವ್ರಿಗೆ ರೋಗಗಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೊಟ್ಟೆ ರೋಗಗಳ ಮೂಲ ಕೇಂದ್ರ. ಗಟ್ ಹೆಲ್ತ್ ಇಂಪಾರ್ಟೆಂಟ್. 100% ಗಟ್ ಹೆಲ್ತ್ ಇಂಪಾರ್ಟೆಂಟ್. ಗಟ್ ಹೆಲ್ತ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ ನಮಗೆ ರೋಗಗಳು ಕಟ್ಟಿಟ್ಟ ಬುತ್ತಿ. ಗಟ್ ಹೆಲ್ತ್ ಇಂದ ಬಂದಿರುವ ರೋಗಗಳು ಅದಕ್ಕೆ ಗ್ರಹಣಿ ಅಂತ ಕರೀತಾರೆ. ಎಲ್ಲಿ ಗ್ರಹಣಿಯಲ್ಲಿ ರೋಗ ಬರ್ತದೆ ಅಂದ್ರೆ ಅನ್ನಂ ಗ್ರಹಣಾತಿ ವಿವೇಚತಿ ಪಚತಿ ಮುಂಚತಿ ಅಂತ ಹೇಳ್ತಾರೆ. ಅನ್ನ ಗ್ರಹಣಿಯಾಗಿ ಪಚನ ಆಗಿ ಅದು ಕೆಟ್ಟದ್ದು ಒಳ್ಳೇದು ಬೇರೆ ಆಗಿ ಕೆಟ್ಟ ಭಾಗ ಮಲಮೂತ್ರ ರೂಪದಲ್ಲಿ ಹೊರಗೆ ಹೋಗ್ಬೇಕು.
ಈ ಅಕ್ಯುಮಿಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಇಟ್ಸ್ ಅ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್ ಅಂತ ಕರೀತಾರೆ. ಯಾವಾಗ ಶರೀರದಲ್ಲಿ ಟಾಕ್ಸಿನ್ ಡೆಪಾಸಿಟ್ ಆಗುತ್ತೆ, ಅದೇ ಮೂಲ ಕಾರಣ ಎಲ್ಲ ರೋಗಕ್ಕೂ. ಮನುಷ್ಯನಿಗೆ ಸರಿಯಾಗಿ ತಿಂದಿದ್ದ ಜೀರ್ಣ ಆಗಿ ಸ್ವಚ್ಛವಾಗಿ ಮಲಮೂತ್ರಗಳು ಬೆವರು ಹೊರಗೆ ಹೋದ್ರೆ, ಮೂರು ಏನಂತ ಹೇಳಿದ್ರೆ ಮಲಗಳು ಅಂತ ಹೇಳಿದೆ ನಾನು. ಒಂದನೇದು ಬೆವರು, ಎರಡನೇದು ಮೂತ್ರ, ಮೂರನೇದು ಮಲ ವಿಸರ್ಜನೆ. ಈ ಮೂರು ಸ್ವಚ್ಛವಾಗಿ ಹೊರಗಡೆ ಹೋದ್ರೆ ಮನುಷ್ಯನ ದೇಹದಲ್ಲಿ ರೋಗಗಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಜಗತ್ತಿನಲ್ಲಿ ಮನುಷ್ಯ ಒಬ್ಬನೇ ಬದುಕ್ತಾ ಇಲ್ಲ. ಇಲ್ಲಿ 84 ಲಕ್ಷ ಜೀವರಾಶಿಗಳು ಬದುಕ್ತಾ ಇದ್ದಾವೆ. ಯಾವುದಕ್ಕೂ ಆಸ್ಪತ್ರೆ ಇಲ್ಲ, ಯಾವುದಕ್ಕೂ ಔಷಧಿ ಕೇಂದ್ರಗಳಿಲ್ಲ, ಮತ್ತು ಅವು ಚೆನ್ನಾಗಿ ಬದುಕ್ತಾ ಇದಾವಲ್ಲ. ಮನುಷ್ಯನಿಗೆ ಮಾತ್ರ ಯಾಕೆ ರೋಗ ಬರ್ತಾ ಇದೆ? ಮನುಷ್ಯನಿಗೆ ಮಾತ್ರ ಇದೆ. ಪ್ರಾಣಿಗಳಿಗೆ ಬರುವಂತಹ ರೋಗಗಳು ನಮಗೆ ಕಾಣಿಸ್ಬೇಕಲ್ಲ, ನಾವು ಗಮನಿಸಲ್ವಲ್ಲ. ಎಲ್ಲ ಇಲ್ಲ, ನೀವು ಪ್ರಾಣಿಗಳನ್ನ. ಬೇಕಾದ್ರೆ ಸಂಶೋಧನೆಯನ್ನು ಮಾಡಿ ನೋಡಿ. ಹ್ಮ್. ಪ್ರಾಣಿಗಳಿಗೆ ರೋಗ ಬರಬಹುದು, ಅವು ನ್ಯಾಚುರಲ್ ಆಗಿ ಹೀಲ್ ಆಗ್ತವೆ. ಹ್ಮ್ 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 ಪ್ರಾಣಿಗಳು, ಮನುಷ್ಯ ಸಾಕಿರೋ ಪ್ರಾಣಿಗಳಿಗೆ ರೋಗ ಜಾಸ್ತಿ. ಇವಾಗ ನಾಯಿಗೆ, ಬೆಕ್ಕಿಗೆ, ಯಾಕಂದ್ರೆ ಮನುಷ್ಯ ತಾತಿನದೆಲ್ಲ ಅದಕ್ಕೆ ತಿನ್ನಿಸ್ತಾ ಇದ್ದಾನೆ. ಹ್ಮ್ ಹಸುಗಳಿಗೆ ಮನುಷ್ಯ ತಾತಿನದೆಲ್ಲ ಅದಕ್ಕೆ ತಿನ್ನಿಸ್ತಾ ಇದ್ದಾನೆ. ಹ್ಮ್ ನ್ಯಾಚುರಲ್ ಆಗಿಲ್ಲ. ಮನುಷ್ಯನ ಸಹವಾಸ ಮಾಡಿರುವ ಪ್ರಾಣಿಗಳು ಮಾತ್ರ ರೋಗಕ್ಕೀಡಾಗ್ತದೆ ಹೊರತು ಕಾಡಿನಲ್ಲಿ ನ್ಯಾಚುರಲ್ ಆಗಿ ಬೆಳೀತಕ್ಕಂಥ ಪ್ರಾಣಿಗಳಿಗೆ ರೋಗಗಳಿಲ್ಲ. ಹ್ಮ್ ಹ್ಮ್ ನೀವು ಬೇಕಾದ್ರೆ ಸಂಶೋಧನೆ ಮಾಡಿ. ಅವು ಎಷ್ಟು ವರ್ಷ ಬದುಕ್ತಾ ಇದ್ವು ಅಷ್ಟು ವರ್ಷನೇ ಬದುಕ್ತಾ ಇದ್ದಾವೆ. ಆದ್ರೆ ಮನುಷ್ಯ 100 ವರ್ಷ ಒಂದು ನಿಯತ್ತಾಗಿತ್ತು ಆಯಸ್ಸು, ಅದು 60 ವರ್ಷಕ್ಕೆ ಇಳಿತೀಗ. ಇನ್ನು ಮುಂದೆ 30-40 ವರ್ಷಕ್ಕೆ ಸಾಯೋ ಪರಿಸ್ಥಿತಿ ಬಂದೇ ಬರ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.